ಬನ್ನಿ ಈ ಪದ್ಯವನ್ನು ಕೇಳಿಕೊಂಡು ಬರೋಣ. ಗುರುರಾಯ ದೀನ ದಯಾಳು. ಗುರುರಾಯನು ದೀನ ದಯಾಳನು, ಮಾರಮರ್ದನವತಾರ ಗಿರಿಧರ, ದೂರ ಮಾಡಿದ ನರ ಜನ್ಮದವತಾರ. ಇಂದುದರನಲ್ಲಿ ಹೊಂದಿಸಿ ಮನವನು, ಒಂದು ನಿಮಿಷ ನೀ ಧ್ಯಾನಿಸಲು, ಭವಬಂಧ ಒಳೆದು ಬ್ರಹ್ಮಾನಂದಿರಿಸುವ, ಸೊಬಗೆಂಬ ಮೋಹವು ದುಃಖ ದುರಿತವೆಂತೆಂಬ ಶರದಿಯ ದಾಂಟಿಸಿ, ಮೆರೆವ ಪರಮ ದಯಾಳ ಗುರು ಮುಕ್ತಿ ಪಾಲಿಪನೆಂಬ ಬಿರುದು ಪೊತ್ತ. ಆ ಪರಬ್ರಹ್ಮ ತ ಆನಂದಮಯನು, ನಿಷ್ಕಲಂಕ ಗುರು ವಿಶ್ವಾರಾಧ್ಯರ ನಿರೂಪ ನಿರಂಜನ ನಿರ್ವಿಕಲ್ಪನ. ಬನ್ನಿ ಈ ಸಾಲುಗಳ ಅರ್ಥ ತಿಳಿಯೋಣ. ಗುರುರಾಯನು ದೀನ ದಯಾಳನು, ಮಾರಮರ್ದನವತಾರ ಗಿರಿಧರ, ದೂರ ಮಾಡಿದ ನರಜನ್ಮದವತಾರ. ಅಂದರೆ ನಮ್ಮ ಗುರುಗಳು ಯಾರೆಂದರೆ ಶ್ರೀ ವಿಶ್ವಾರಾಧ್ಯರು. ಅವರು ಈ ಭೂಮಿಗೆ ಅವತರಿಸಿದ ಪುಣ್ಯಾತ್ಮರು. ಅವರು ದೀನರ ಯಾತನೆ ನೋಡುವ ತನಕ ತಾಳಲಾಗದೆ ಕರುಣೆ ತೋರಿಸುವ ದಯಾಳು. ಅವರ ಮನಸ್ಸಿನ ಶತ್ರುಗಳಾದ ಕಾಮ, ಕ್ರೋಧ, ಲೋಭ, ಮೋಹ ಇವುಗಳನ್ನೆಲ್ಲ ಗೆದ್ದ ದೈವಿಕ ಶಕ್ತಿಯ ಅವತಾರ. ಗಿರಿಧರನಂತೆ ಶಕ್ತಿಶಾಲಿ ಹಾಗೂ ಧೈರ್ಯವಂತ ಅವರು ಮಾತ್ರ ಈ ಮಾನವನ ಹುಟ್ಟಿನ ಸಂಕಟವನ್ನು, ಪುನರ್ಜನ್ಮದ ಬಂಡಿಯನ್ನು ದೂರ ಮಾಡುವ ಶಕ್ತಿಯುಳ್ಳವರಾಗಿದ್ದಾರೆ. ಅವರು ಕೇವಲ ವ್ಯಕ್ತಿಯಲ್ಲ, ಅಧ್ಯಾತ್ಮದ ದೀಪ, ಕೈವಲ್ಯ ದಾರಿ ದೀಪ. ಈ ಸಾಲುಗಳ ಸಾರಾಂಶ ತಿಳಿಯೋಣ. ಈ ಪದ್ಯದಲ್ಲಿ ಶ್ರೀ ಭೀಮಾಶಂಕರ ಮಹಾರಾಜರು ತಮ್ಮ ಗುರುವನ್ನು ದೀನರ ದಯಾಳು, ಅಂತರಂಗದ ದುಷ್ಟತೆಯನ್ನು ನಾಶ ಮಾಡುವನು ಮತ್ತು ಈ ಜನ್ಮದ ಬಂಧನದಿಂದ ಮುಕ್ತಿಗೊಳ್ಳುವ ಮಾರ್ಗವನ್ನು ತೋರಿಸುವ ಅವತಾರ ಎಂದು ವರ್ಣಿಸುತ್ತಿದ್ದಾರೆ. ಅರ್ಥಾತ್ ಗುರು ಕೇವಲ ಭೌತಿಕ ವ್ಯಕ್ತಿಯಲ್ಲ, ಆತ್ಮೋನ್ನತಿಗೆ ಕಾರಣವಾದ ದಿವ್ಯ ಅವತಾರ ಎಂದು ಇಲ್ಲಿ ಭಾವಪೂರ್ಣವಾಗಿ ಹಾಡಲಾಗಿದೆ. ಈ ಸಾಲುಗಳ ಅರ್ಥ ತಿಳಿಯೋಣ. ಇಂದುದರನಲ್ಲಿ ಹೊಂದಿಸಿ ಮನವನ್ನು, ಒಂದು ನಿಮಿಷ ನೀ ಧ್ಯಾನಿಸಲು, ಭವಬಂಧ ಒಳೆದು ಬ್ರಹ್ಮಾನಂದಿರಿಸುವ. ಅಂದರೆ ಈ ದೇಹ, ಈ ಜನ್ಮ ದೇವರು ಕೊಟ್ಟ ಒಂದು ಪುಣ್ಯ ಅವಕಾಶ. ಈ ಜೀವಮಾನದಲ್ಲಿ ಈಗ ಇಂದೇ ನೀನು ನಿನ್ನ ಮನಸ್ಸನ್ನು ನೆಮ್ಮದಿಗೊಳಿಸಿ ಒತ್ತಡವಿಲ್ಲದ ಶಾಂತ ಸ್ಥಿತಿಗೆ ತಂದುಕೊಂಡು ಒಂದೇ ನಿಮಿಷ ನಿಜವಾದ ಭಾವದಿಂದ ಧ್ಯಾನ ಮಾಡು. ಅಷ್ಟು ಮಾಡಿದರೆ ಸಾಕು. ಈ ಭವಬಂಧ ಅಂದರೆ ಜನ್ಮ ಮರಣದ ಚಕ್ರ, ಈ ಸಂಸಾರದ ರಿಪಿ ಅದು ನಿಧಾನವಾಗಿ ತುಳಿಯುತ್ತದೆ, ಕಡಿದು ಬೀಳುತ್ತದೆ. ಅದರ ಜೊತೆಗೆ ನಿನ್ನೊಳಗೆ ಹುಟ್ಟಿಕೊಳ್ಳುವುದು ಒಂದು ದಿವ್ಯ ಅನುಭವ, ಅದು ಬ್ರಹ್ಮಾನಂದ. ಅಂದರೆ ಈ ಲೋಕದ ಯಾವ ವಿಷಯದಿಂದಲೂ ಸಿಗದ ಆತ್ಮದ ಆನಂದ. ಈ ಸಾಲುಗಳ ಸಾರಾಂಶ ನೋಡೋಣ. ಈ ಜನ್ಮದಲ್ಲಿ ಮನಸ್ಸನ್ನು ಸಮಾಧಾನದಿಂದ ಒಂದು ಕ್ಷಣ ಧ್ಯಾನ ಮಾಡಿದರೆ ಜನ್ಮ ಮರಣದ ಬಂಧನ ತಪ್ಪಿ ಪರಮಾತ್ಮನ ಆನಂದ ಅಂದರೆ ಬ್ರಹ್ಮಾನಂದವನ್ನು ಅನುಭವಿಸಬಹುದು. ಈ ಸಾಲುಗಳ ಅರ್ಥ ತಿಳಿಯೋಣ. ಸೊಬಗೆಂಬ ಮೋಹವು ದುಃಖ ದುರಿತವೆಂತೆಂಬ ಶರದಿಯ ದಾಂಟಿಸಿ, ಮೆರೆವ ಪರಮ ದಯಾಳ ಗುರು ಮುಕ್ತಿ ಪಾಲಿಪನೆಂಬ ಬಿರುದು ಪೊತ್ತ. ಅಂದರೆ ಈ ಲೋಕದ ಸೊಬಗು, ಐಶ್ವರ್ಯ, ಸುಂದರತೆ ಎಲ್ಲವೂ ಅಸ್ತಿತ್ವಕ್ಕೆ ಮೋಹವನ್ನು ತರುತ್ತದೆ. ಆ ಮೋಹವೇನು? ಅದು ನಾನೆಂಬ ಭ್ರಮೆಯ ಜಾಲ. ಅದೇ ಮೋಹ ಕೊನೆಗೆ ಕೇವಲ ದುಃಖ, ಸಂಕಟ, ಪಾಪದ ಸಮುದ್ರವನ್ನೇ ತರುತ್ತದೆ. ಆ ಸಮುದ್ರವನ್ನು ದಾಟಲು ಸಾಮಾನ್ಯನು ಅಸಾಧ್ಯ. ಆಗ ಇಂತಹ ಪ್ರಪಂಚ ಮೋಹದಿಂದ ನಮ್ಮನ್ನು ತಪ್ಪಿಸಿ ಪರಮ ಶಾಂತಿ ನೀಡಬಲ್ಲವನು ಯಾರು ಗೊತ್ತಾ? ಅವನು ಪರಮ ದಯಾಳ ಗುರು. ಆತ್ಮಜ್ಞಾನದ ದೀಪವಾಗಿ ಭಕ್ತನನ್ನು ಮುಕ್ತಿ ಪಥದತ್ತ ಕೊಂಡೊಯ್ಯುವನು. ಅವನು ಮುಕ್ತಿ ಪಾಲಿಪನು ಎಂಬ ಹೆಸರಿಗೆ ಹಕ್ಕುದಾರನು. ಬನ್ನಿ ಈ ಸಾಲುಗಳ ಸಾರಾಂಶ ನೋಡೋಣ. ಲೋಕದ ಸೊಬಗು, ಮೋಹ, ದುಃಖ, ಪಾಪಗಳ ಕಡಲನ್ನು ದಾಟಿಸಲು ಪರಮ ದಯಾಳು ಗುರುವಿನ ಶರಣಾಗತಿ ಅಗತ್ಯ. ಅವನೇ ಮುಕ್ತಿಯ ದಾರಿದೀಪ. ಅವನೇ ಬಾಹ್ಯ ಆಂತರಿಕ ಬಂಧನಗಳನ್ನು ಕತ್ತರಿಸಿ ಮುಕ್ತಿಯನ್ನು ಕೊಡುವ ಮಹಾತ್ಮ.
ಸಾಲುಗಳ ಅರ್ಥ ತಿಳಿಯೋಣ. ಆ ಪರಬ್ರಹ್ಮ ಆನಂದಮಯನು, ನಿಷ್ಕಲಂಕ ಗುರು ವಿಶ್ವಾರಾಧ್ಯರ ನಿರೂಪ ನಿರಂಜನ ನಿರ್ವಿಕಲ್ಪನ. ಅಂದರೆ ಆ ಪರಮತತ್ವ ಎಲ್ಲಕ್ಕಿಂತಲೂ ಎತ್ತರದ ಶುದ್ಧ ಬ್ರಹ್ಮಸ್ವರೂಪಿ. ತಾನು ಆನಂದದಿಂದ ಕೂಡಿದವನು, ಶುದ್ಧ ಪರಮಾನಂದ ರೂಪ, ಯಾವುದೇ ದೋಷವಿಲ್ಲದ ಪಾಪರಹಿತ ಶುದ್ಧ ಆತ್ಮಜ್ಞಾನ ನೀಡುವ ಸದ್ಗುರು. ವಿಶ್ವಾರಾಧ್ಯರ ಎಲ್ಲರ ಆರಾಧಿಸುವವನು, ಜಗತ್ತಿನಲ್ಲಿ ಪೂಜಿಸಲ್ಪಡುವವ, ರೂಪರಹಿತ, ಎದರಿಂದಲೂ ನಿರಾಕಾರ, ಮಲರಹಿತನು, ಕರ್ಮ ಮೋಹದಿಂದ ಮುಕ್ತಿ, ಯಾವ ಕಲ್ಪನೆಯೂ ಇಲ್ಲದ ತತ್ವ, ದ್ವಂದ್ವರಹಿತ ಪರಮತತ್ವ. ಈ ಸಾಲುಗಳ ಸಾರಾಂಶ ತಿಳಿಯೋಣ. ಈ ಪದ್ಯದಲ್ಲಿ ಗುರು ಯಾರೆಂಬುದು ವಿವರಿಸಲಾಗಿದೆ. ಅವರು ಯಾವುದೇ ರೂಪ ಅಥವಾ ಮಲವಿಲ್ಲದ ಶುದ್ಧ ಪರಬ್ರಹ್ಮ. ಆತನ ಶುದ್ಧ ಆನಂದದ ತತ್ವ, ಜಗತ್ತಿನೆಲ್ಲರಿಗೂ ಆರಾಧ್ಯ. ಆನಂದ, ಶುದ್ಧತೆ, ಶಾಂತಿ ಮತ್ತು ಜ್ಞಾನದಿಂದ ಕೂಡಿರುವಾತ.